ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮಾನಿಟೈಸೇಷನ್ ಮಾಡಬೇಕಿದ್ರೆ ಓಕೆನಾ, ಸೊ ನಿಮ್ಮದು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ ಅವರ್ ಏನಿದೆ ಅದು ಕಂಪ್ಲೀಟ್ ಆದಮೇಲೆ ನೀವು ಅಪ್ಲೈ ಮಾಡ್ತೀರಲ್ಲ ಮಾನಿಟೈಸೇಷನ್ಗೆ. ಸೊ ಆಗ ಯೂಟ್ಯೂಬ್ ಅವರು ಏನೆಲ್ಲ ಚೆಕ್ ಮಾಡ್ತಾರೆ, ಏನೆಲ್ಲ ರಿವ್ಯೂ ಮಾಡ್ತಾರೆ. ಸೊ ನಿಮ್ಮ ಚಾನಲ್ ರಿವ್ಯೂ ಹೋದಾಗ ಸೊ ಏನೆಲ್ಲ ಚೆಕ್ ಮಾಡ್ತಾರೆ, ಏನೆಲ್ಲ ಸೆಟ್ಟಿಂಗ್ ಆನ್ ಇರಬೇಕು, ಸೊ ಯಾವ್ಯಾವ ರೀಸನಿಂದ ಚಾನಲ್ ಬಂದುಬಿಟ್ಟು ರಿಜೆಕ್ಟ್ ಮಾಡ್ತಾರೆ, ಮಾನಿಟೈಸೇಷನ್ ಮಾಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಸೊ ಇವನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ. ಇವ್ರ ಚಾನಲ್ ಏನಾದರೂ ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನಿಮ್ಮದೂ ಚಾನಲ್ ಪ್ರಮೋಷನ್ ಮಾಡಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಕಮೆಂಟ್ನ ಮಾಡಿ. ಸೊ ತುಂಬ ಜನ ಫಸ್ಟ್ ಕಮೆಂಟ್ ಮಾಡೋದೇ ಇಲ್ಲ, ನಾನು ಫಸ್ಟ್ ಕಮೆಂಟ್ ಅಂತ ಹೇಳ್ತೀರಾ, ಬಟ್ ನಾನು ಪಿಕ್ ಮಾಡಲ್ಲ. ಕಮೆಂಟ್ ಪಿಕ್ಕರ್ ಏನಿರುತ್ತೆ ಆ್ಯಪ್ ಅಲ್ಲ, ವೆಬ್ಸೈಟ್ ಏನಿರುತ್ತೆ ಅದು ಯಾರು ಫಸ್ಟ್ ಕಮೆಂಟ್ ಮಾಡಿರ್ತಾರೆ ಆ ಕಮೆಂಟ್ನೇ ಪಿಕ್ ಮಾಡೋದು. ಓಕೆನಾ ಗೈಸ್? ಸೊ ಯಾರೂ ಇದು ನಿರಾಸೆ ಅಲ್ಲ, ಸ್ಯಾಡ್ ಆಗಬೇಡಿ. ಓಕೆನಾ ಗೈಸ್? ಸೊ ಎಲ್ಲರೂ ಟ್ರೈ ಮಾಡಿ ಫಸ್ಟ್ ಕಮೆಂಟ್ ಮಾಡೋದಕ್ಕೆ. ಸೊ ನಾನು ಎಲ್ಲರ ಚಾನಲ್ನು ಬಂದುಬಿಟ್ಟು ಪ್ರಮೋಟು ಮಾಡ್ತೀನಿ, ಇಲ್ಲ ನಾನು ಪ್ರಮೋಷನ್ ಮಾಡಲ್ಲ ಅಂತ ಇಲ್ಲ, ಎಲ್ಲರ ಚಾನಲ್ನ ನಾನು ಪ್ರಮೋಷನ್ನ ಮಾಡಿಕೊಡ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ಹಾಫ್ ಮಾನಿಟೈಸೇಷನ್ ಆಗಬೇಕಂದ್ರೆ 3000 ವಾಚ್ ಟೈಮ್ ಅವರ್ ಏನಿದೆ ಅದು ಕಂಪ್ಲೀಟ್ ಆಗಿ ಇರಬೇಕು. ಆ್ಯಂಡ್ 500 ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ನಿಮ್ಮದು ಕಂಪ್ಲೀಟ್ ಆಗಿರಬೇಕು. ಆಗೋಗಿ ನಿಮ್ದು ಏನಾಗುತ್ತೆ, ಹಾಫ್ ಮಾನಿಟೈಸೇಷನ್ ಆಗುತ್ತೆ. ಹಾಫ್ ಮಾನಿಟೈಸೇಷನ್ ಅಂದರೆ ಏನು, ಲೈಕ್ ಸೂಪರ್ ಥ್ಯಾಂಕ್ಸು ಮತ್ತು ಜಾಯಿನ್ ಬಟನ್ನು ಮತ್ತು ಇನ್ನೊಂದು ಶಾಪಿಂಗ್ ಏನಿರುತ್ತೆ ಅದು ಮೂರು ಬಂದುಬಿಟ್ಟು ಎನೇಬಲ್ ಆಗುತ್ತೆ. ಅದು ಮೂರು ಅಂದರೆ ಏನು, ಲೈಕ್ ಸೂಪರ್ ಥ್ಯಾಂಕ್ಸ್ ಅಂದರೆ ಏನು, ಸೂಪರ್ ಥ್ಯಾಂಕ್ಸ್ ಅಂದರೆ ಲೈಕ್ ನೀವು ಅವ್ರು ಲೈವ್ ಮಾಡಿದಾಗ ನೀವು ಅಮೌಂಟ್ ಕಳಿಸ್ತೀರಲ್ಲ ಗಿಫ್ಟ್ ಮೂಲಕ, ಅದು ಬಂದುಬಿಟ್ಟು ಸೂಪರ್ ಥ್ಯಾಂಕ್ಸು. ಇಲ್ಲ ಅಂದರೆ ಕಮೆಂಟಲ್ಲಿ ಬಂದುಬಿಟ್ಟು ಸೂಪರ್ ಥ್ಯಾಂಕ್ಸ್ ಬಟನ್ ಇರುತ್ತಲ್ಲ, $, ಸಿಂಬಲ್ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಏನಾದರೂ ಅಮೌಂಟ್ ಕಳಿಸಿದರೆ ಅದು ಬಂದುಬಿಟ್ಟು ಸೂಪರ್ ಥ್ಯಾಂಕ್ಸು. ಓಕೆನಾ? ಜಾಯಿನ್ ಬಟನ್ ಅಂದರೆ ಏನು, ಜಾಯಿನ್ ಬಟನ್ ಅಂದರೆ ಬಂದುಬಿಟ್ಟು ಏನಂದರೆ ಅದು ಜಾಯಿನ್ ಅಂದರೆ ಲೈಕ್ ನೀವು ಏನು ಮೆಂಬರ್ಶಿಪ್ ಅಂತ ಹೇಳ್ತೀವಲ್ಲ, ಮೆಂಬರ್ಶಿಪ್ಪು. ಈಗ ನೀವು ಆ ಚಾನೆಲ್ದು ಮೆಂಬರ್ಸ್ ಆದ್ರಂತ. ಓಕೆನಾ? ನೀವು ಜಾಯಿನ್ ಆದರೆ ಒಂದು ಅಮೌಂಟ್ ಫಿಕ್ಸೆಡ್ ಇರುತ್ತೆ, ಆ ಅಮೌಂಟ್ನ ನೀವು ಪೇ ಮಾಡಿ ಜಾಯಿನ್ ಆದರೆ ಅದು ಬಂದುಬಿಟ್ಟು ಮೆಂಬರ್ಶಿಪ್ಪು. ಓಕೆನಾ? ಅದಾದಮೇಲೆ ಶಾಪಿಂಗು, ನಿಮ್ದು ಏನಾದರೂ ಶಾಪ್ ಇದ್ದರೆ ಅದು ಬಂದುಬಿಟ್ಟು ಕನೆಕ್ಟ್ ಮಾಡ್ಕೋಬೋದು. ಇದು ಮೂರು ಬಂದುಬಿಟ್ಟು ಹಾಫ್ ಮಾನಿಟೈಸೇಷನ್ನು. ಓಕೆನಾ? ಇವು ಮೂರು ಫ್ಯೂಚರ್ಸ್ ಏನಿದೆ ನಿಮಗೆ ಹಾಫ್ ಮಾನಿಟೈಸೇಷನಲ್ಲಿ ಸಿಗುತ್ತೆ. 3000 ವಾಚ್ ಟೈಮ್ ಅವರು 500 ಸಬ್ಸ್ಕ್ರೈಬರ್ಸಲ್ಲಿ ಈ ಫ್ಯೂಚರ್ ಬಂದುಬಿಟ್ಟು ಯೂಟ್ಯೂಬ್ ಅವ್ರು ನಿಮಗೆ ಕೊಟ್ಟಿದ್ದಾರೆ. ಫುಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ಏನಾಗಬೇಕು, ನಮಗೆ 1000 ಸಬ್ಸ್ಕ್ರೈಬರ್ಸ್ ಏನಿದೆ ಕಂಪ್ಲೀಟ್ ಆಗಬೇಕು. ಅದ್ರ ಜೊತೆಗೆ ನಮಗೆ 4000 ವಾಚ್ ಟೈಮ್ ಅವರ್ ಏನಿದೆ ಅದು ಕಂಪ್ಲೀಟ್ ಆಗಬೇಕು. ಇದು ಕಂಪ್ಲೀಟ್ ಆದರೆ ಏನಾಗುತ್ತೆ, ನಮ್ಮದು ಚಾನಲ್ ಬಂದುಬಿಟ್ಟು ಫುಲ್ ಮಾನಿಟೈಸೇಷನ್ ಆಗುತ್ತೆ. ನಮ್ಮ ಚಾನಲಲ್ಲಿ ಆ್ಯಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಏನು ನಿಮ್ಮದು ಹಾಫ್ ಮಾನಿಟೈಸೇಷನ್ ಆದ್ರೂ ಆ್ಯಡ್ಸ್ ಬರ್ತಾ ಇರುತ್ತಲ್ಲ, ಆ ಆ್ಯಡ್ಸ್ ಇದು ಬಂದುಬಿಟ್ಟು ನಿಮಗೆ ಯಾವುದೇ ದುಡ್ಡು ಸಿಗಲ್ಲ, ಅದು ಯೂಟ್ಯೂಬೇ ಇಟ್ಕೊಡುತ್ತೆ. ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ನಿಮ್ಮ ಚಾನಲಲ್ಲಿ ಏನಾದರೂ ಆ್ಯಡ್ಸ್ ಏನಾದರೂ ರನ್ ಆಗ್ತಾಯಿದ್ರೆ ಅದ್ರದ್ದು ಯಾವುದೇ ₹1 ನಿಮಗೆ ಸಿಗಲ್ಲ, ಅದು ಬಂದುಬಿಟ್ಟು ಯೂಟ್ಯೂಬೇ ಇಟ್ಕೊಳ್ಳುತ್ತೆ. ಆ್ಯಂಡ್ ತುಂಬ ಜನದ್ದು ಡೌಟ್ಸ್ ಇದು ಇರುತ್ತೆ. ಸ್ಟಾರ್ಟಿಂಗಲ್ಲಿ ನಂಗೆ ತುಂಬ ಜನ ಕೇಳಿದರು ಕಮೆಂಟ್ಸಲ್ಲಿ, ಏನಂದರೆ ಈಗ ಮಾನಿಟೈಸೇಷನ್ ಆದಮೇಲೆ ಹಳೆ ವ್ಯೂಸ್ದು ಎಲ್ಲ ಸೇರಿಸಿ ನಮಗೆ ಅಮೌಂಟ್ ಸಿಗುತ್ತಾ ಅಂತ ಕೇಳಿದರು. ಬಟ್ ಸಿಗಲ್ಲ. ಯಾವಾಗಿಂದ ಮಾನಿಟೈಸೇಷನ್ ಆಗಿರುತ್ತೆ ನಿಮ್ಮ ಚಾನಲ್ ಆವಾಗಿಂದ ವ್ಯೂಸು, ಆವಾಗಿಂದ ಒಂದೇ ವ್ಯೂ ಕೌಂಟ್ ಆಗಿ ನಿಮಗೆ ಸಿಗೋದು. ಓಕೆನಾ ಗೈಸ್? ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಎಷ್ಟು ವ್ಯೂಸ್ ಸಿಗುತ್ತೋ ಅಷ್ಟದ್ದು ನಿಮ್ಮದು ಅಮೌಂಟ್, ಯಾವುದೇ ಅಮೌಂಟ್ ನಿಮಗೆ ₹1 ಸಿಗಲ್ಲ. ಅದು ಮಾನಿಟೈಸೇಷನ್ ಆದಮೇಲೆ ಆ್ಯಡ್ಸ್ ರನ್ ಆಗುತ್ತಲ್ಲ ನಿಮ್ಮದು, ಅದರಿಂದ ಅಮೌಂಟ್ ಮಾತ್ರ ನಿಮಗೆ ಸಿಗೋದು. ಸ್ಟಾರ್ಟಿಂಗಲ್ಲಿ ಏನು ವ್ಯೂಸ್ ಬಂದಿರುತ್ತೆ ಅದರದ್ದು ನಿಮಗೆ ಯಾವುದೇ ಅಮೌಂಟ್ ಸಿಗಲ್ಲ. ಗೊತ್ತಾಯ್ತಲ್ಲ? ಡೌಟ್ ಕ್ಲಿಯರ್ ಆಯ್ತಲ್ಲ? ಸೊ ನಾವು ಈಗ ಬರೋದಾದರೆ ನಮ್ಮ ಚಾನಲಲ್ಲಿ ಏನೇನು ಚೆಕ್ ಮಾಡ್ತಾರೆ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ. ಸೊ ಫಸ್ಟು ನಿಮ್ಮದು ಚೆಕ್ ಮಾಡೋದು ಏನಂದರೆ, ನಿಮ್ಮ ಮಾನಿಟೈಸೇಷನ್ ಅಪ್ಲೈ ಮಾಡ್ತಿರಲ್ಲ, ಫಸ್ಟ್ ಆಫ್ ಆಲ್ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೇನು ನಿಮ್ಮದು ಏನಾಗಿರಬೇಕು, 2 ಸ್ಟೆಪ್ ವೆರಿಫಿಕೇಷನ್ ನಿಮ್ಮದು YT ಸ್ಟುಡಿಯೋದಲ್ಲಿ ಇರುತ್ತಲ್ಲ, ಅದು ಫಸ್ಟ್ ಆಫ್ ಆಲ್ ನಿಮ್ಮದು ಏನು ಮಾಡಬೇಕು, ನೀವು ಆನ್ ಮಾಡಬೇಕು. ಯಾರೆಲ್ಲ ತುಂಬ ಜನ ಗೊತ್ತಿರಲ್ಲ ಆನ್ ಮಾಡೋದಕ್ಕೆ, ಆನ್ ಮಾಡಿರಲ್ಲ, ನಿಮಗೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಕ್ಬಿಡುತ್ತೆ ಯಾವ ಥರ 2 ಸ್ಟೆಪ್ ವೆರಿಫಿಕೇಷನ್ ಮಾಡೋದಂತ. ಸೊ ಮೇಕ್ ಶೋರ್ ಹೋಗ್ಬಿಟ್ಟು ನೀವು ಅದನ್ನು ಚೆಕ್ ಮಾಡಿ ನೋಡಿ, 1-2 ಸಲ ವೀಡಿಯೋನ ನೋಡಿ ನಿಮಗೆ 2 ಸ್ಟೆಪ್ ವೆರಿಫಿಕೇಷನ್ ಯಾವ ಥರ ಮಾಡೋದಂತ ಗೊತ್ತಾಗುತ್ತೆ. ಆಗ ಹೋಗ್ಬಿಟ್ಟು ಮೇಕ್ ಶೋರ್ ನಿಮ್ಮ 2 ಸ್ಟೆಪ್ ವೆರಿಫಿಕೇಷನ್ ಏನಿರುತ್ತೆ ಅದನ್ನು ಆನ್ನ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ಯೂಟ್ಯೂಬ್ ಬಂದುಬಿಟ್ಟು ಚೆಕ್ ಮಾಡುತ್ತೆ ನಿಮ್ಮದು ಆನ್ ಇದೆಯಾ ಇಲ್ವಾ ಅಂತ. ಆ್ಯಂಡ್ ಇನ್ನೊಂದು ಎರಡನೇದು ಬಂದುಬಿಟ್ಟು ನಿಮ್ಮದು ಸೆಟ್ಟಿಂಗಲ್ಲಿ ಕ್ರೌಮ್ ಬ್ರೌಸರಲ್ಲಿ
ಸೆಟ್ಟಿಂಗ್ ಆಪ್ಷನ್ ಏನಿರುತ್ತೆ, ಎಲಿಜಿಬಿಲಿಟಿ ಏನಿರುತ್ತೆ, ಆ 3 ಆಪ್ಷನ್ನು ನಿಮ್ಮದು ಬಂದುಬಿಟ್ಟು ಎಲಿಜಿಬಲ್ ಆಗಿರಬೇಕು. ಫಸ್ಟ್ನೇದು ಬಂದುಬಿಟ್ಟು ಅದೇ ಆನ್ ಆಗಿರುತ್ತೆ. ಎರಡನೇದು ಬಂದುಬಿಟ್ಟು ನಂಬರ್ ವೆರಿಫಿಕೇಷನ್ ಬಂದುಬಿಟ್ಟು ನೀವು ಮಾಡಲೇಬೇಕು. ಓಕೆನಾ, ನೀವು ಅದು ಮಾಡಿಲ್ಲ ಅಂದರೆ ಥಂಬ್ನೇಲ್ ಹಾಕೋಕ್ಕಾಗಲ್ಲ, 15 ಮಿನಿಟ್ಗಿಂತ ಜಾಸ್ತಿ ವೀಡಿಯೋ ಹಾಕೋಕ್ಕಾಗಲ್ಲ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಲೈವ್ ಮಾಡೋಕ್ಕಾಗಲ್ಲ ನೀವು ನಂಬರ್ ವೆರಿಫಿಕೇಷನ್ ಮಾಡಿಲ್ಲ ಅಂದರೆ. ಓಕೆನಾ, 3ನೇ ವೆರಿಫಿಕೇಷನ್ ಬಂದುಬಿಟ್ಟು ನೀವು ಅದು ಫೇಸಿಂದ ಆಗೋದು. ಫೇಸು ನೀವು ನಂತರ ವೀಡಿಯೋಸ್ ಏನಾದರೂ ಫೇಸ್ ಕ್ಯಾಮ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಅದೇ ಎಲಿಜಿಬಲ್ ಆಗಿಬಿಡುತ್ತೆ. ನೀವು ಏನು ಆ ಸೆಟ್ಟಿಂಗ್ನ ಏನು ಮುಟ್ಟಕ್ಕೆ ಹೋಗಬೇಡಿ. ಓಕೆನಾ, ಬೈ ಚಾನ್ಸ್ ನೀವು ಫೇಸ್ಲೆಸ್ ವೀಡಿಯೋ ಏನಾದರೂ ಮಾಡ್ತಾಯಿದ್ರೆ ಲೈಕ್ ಕಾರ್ಟೂನ್ ವೀಡಿಯೋ, ಲೈಕ್ ಬೇರೆ ಥರ ವೀಡಿಯೋಸು, ಲೈಕ್ ಸೀರಿಯಲ್ ವೀಡಿಯೋಸು, ಕುಕ್ಕಿಂಗ್ ವೀಡಿಯೋಸ್, ತುಂಬ ಜನ ಬಂದುಬಿಟ್ಟು ಫೇಸ್ ತೋರಿಸ್ದಲ್ಲೇ ವೀಡಿಯೋ ಮಾಡ್ತಾ ಇರ್ತೀರ. ಈ ಕಂಡೀಷನಲ್ಲಿ ನೀವು ಏನು ಮಾಡಬೇಕಂದ್ರೆ ಆ 3ನೇ ಸ್ಟೆಪ್ ಏನಿದೆ, 3ನೇದು ಎಲಿಜಿಬಿಲಿಟಿ ಏನಿದೆ, ಇದು ನೀವು ಬಂದುಬಿಟ್ಟು ಇಮೇಲ್ ಮುಖಾಂತರ ಮಾಡ್ಕೋಬೋದು. ಇಲ್ಲಾಂದರೆ ನೀವು ID ವೆರಿಫಿಕೇಷನ್ ಏನಾದರೂ ಕೊಟ್ಬಿಟ್ಟು ID ವೆರಿಫಿಕೇಷನ್ ಮಾಡ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಒಂದು ಇಮೇಲ್ ಬರುತ್ತೆ ನಿಮ್ಮ ಮೇಲ್ಗೆ, ಅಲ್ಲಿ ಹೋಗ್ಬಿಟ್ಟು ನೀವು ಮೇಲ್ ಕಳಿಸಿದ್ರೆ ಡೈರೆಕ್ಟಾಗಿ ಮೇಲ್ ಬರುತ್ತೆ. ಆಗ ನೀವು ಫೋನ್ನ ಈ ಥರ ಇಟ್ಕೊಂಡು ನಿಮ್ಮ ಫೇಸ್ ತೋರಿಸ್ಬಿಟ್ಟು ಅದು ವೆರಿಫಿಕೇಷನ್ ಮಾಡ್ಬೋದು. 24 ಅವರ್ಸಲ್ಲಿ ನಿಮ್ದು ಏನಾಗುತ್ತೆ, ವೆರಿಫೈ ಆಗಿಬಿಡುತ್ತೆ. ಓಕೆನಾ ಗೈಸ್, ಸೊ ಇದನ್ನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾರೆಲ್ಲ ಫೇಸ್ ಕ್ಯಾಮ್ ವಿಡಿಯೋ ಮಾಡ್ತಿಲ್ಲ, ನಂತರ ವೀಡಿಯೋಸ್ ಮಾಡ್ತಿಲ್ಲ, ಅವ್ರಿಗೆ ಬಂದುಬಿಟ್ಟು ಇಂಪಾರ್ಟೆಂಟು, ನೀವು ಫೇಸ್ ತೋರಿಸ್ಬಿಟ್ಟು ವೆರಿಫೈ ಮಾಡ್ಬೋದು. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ನಿಮ್ಮದು ID ಕಾರ್ಡ್ ಏನಾದರೂ ಇದ್ದರೆ ಅದನ್ನು ಕೊಟ್ಬಿಟ್ಟು ವೆರಿಫೈ ನೀವು ಮಾಡ್ಕೋಬೋದು. 3ನೇ ಆಪ್ಷನ್. ಬಟ್ ನೀವು ಇದು ಆನ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿರಲ್ಲ, ಆಗ ಬಂದುಬಿಟ್ಟು ಮಾನಿಟೈಸೇಷನ್ ಅಪ್ಲೈ ಆಗೋಲ್ಲ. ಮೇಯ್ನ್ ಥಿಂಗು ಈ 3ನೇ ಸೆಟ್ಟಿಂಗ್ ಆನ್ ಇದ್ದರೆ ಮಾತ್ರ ನಿಮ್ಮದು ಏನಾಗೋದು, ಚಾನೆಲ್ ಮಾನಿಟೈಸೇಷನ್ ಆಗೋದು. ಅಲ್ಲೇ ಅವರು ಮೆನ್ಷನ್ ಮಾಡಿರ್ತಾರೆ. ಮಾನಿಟೈಸೇಷನ್ ಆಗಬೇಕಂದ್ರೆ, ಅರ್ನಿಂಗ್ ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ನಿಮ್ಮದು 3ನೇ ಆಪ್ಷನ್ ಏನಿರುತ್ತೆ ಅದು ಎಲಿಜಿಬಲ್ ಆಗಿರಲೇಬೇಕು. ಸೊ ಮೇಕ್ ಶೋರ್ ಹೋಗ್ಬಿಟ್ಟು ಚೆಕ್ ಮಾಡಿ ಯಾರ್ಯಾರು ನಂಬರ್ ವೆರಿಫಿಕೇಷನ್ ಮಾಡಿಲ್ಲ ಆ್ಯಂಡ್ 3ನೇ ಆಪ್ಷನ್ನು ಯಾರು ಮಾಡಿಲ್ಲ. ಓಕೆನಾ, ಅದನ್ನು ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ, ಆನ್ ಮಾಡಿದ್ದೀರಾ ಇಲ್ವಾ ಅಂತ. ಓಕೆನಾ ಗೈಸ್, ಸೊ ಇದಾಯಿತು ಯೂಟ್ಯೂಬ್ ಚೆಕ್ ಮಾಡೋದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಯೂಟ್ಯೂಬ್ ಚೆಕ್ ಮಾಡೋದು ಏನಂದರೆ ಪಾಪ್ಯುಲರ್ ವೀಡಿಯೋ. ನಿಮಗೆ ಯಾವ ವೀಡಿಯೋಯಿಂದ ಜಾಸ್ತಿ ನಿಮಗೆ ವಾಚ್ ಟೈಮ್ ಅವರ್ಸ್ ಸಿಕ್ಕಿದೆ, ಯಾವ ವೀಡಿಯೋಯಿಂದ ನಿಮಗೆ ಜಾಸ್ತಿ ವಾಚ್ ಟೈಮ್ ಅವರ್ಸ್ ಸಿಕ್ಕಿದೆ ಆ ವಿಡಿಯೋನ ಚೆಕ್ ಮಾಡ್ತಾರೆ. ಜಾಸ್ತಿ ವ್ಯೂಸು ಯಾವ ವಿಡಿಯೋ ಹೋಗಿರುತ್ತೆ ಆ ವಿಡಿಯೋನ ಚೆಕ್ ಮಾಡ್ತಾರೆ. ಇದರಲ್ಲಿ ಏನಾದರೂ ತಪ್ಪಾಗಿದೆಯಾ, ಇಲ್ಲ ತಪ್ಪು ರೀತಿಯಲ್ಲಿ ನೀವೇನಾದರೂ ವಾಚ್ ಟೈಮ್ ಅವರ್ ಗೇನ್ ಮಾಡಿದ್ದೀರಾ, ಇಲ್ಲ ದುಡ್ಡು ಕೊಟ್ಬಿಟ್ಟು ನೀವು ವಾಚ್ ಟೈಮ್ ಅವರ್ ಗೇನ್ ಮಾಡಿದ್ದೀರಾ, ಇಲ್ಲ ಒಂದೇ ಲೊಕೇಶನಿಂದ ನಿಮಗೆ ಜಾಸ್ತಿ ವಾಚ್ ಟೈಮ್ ಅವರ್ ಸಿಕ್ಕಿದೆಯಾ, ಇದೆಲ್ಲ ಚೆಕ್ ಮಾಡಿಬಿಟ್ಟು ಏನಾಗುತ್ತೆ, ನಿಮ್ಮದು ಮಾನಿಟೈಸೇಷನ್ನು ಮುಂದಕ್ಕೆ ಪ್ರೊಸೀಡ್ ಆಗುತ್ತೆ. ಓಕೆನಾ, ಮೇಯ್ನಾಗಿ ಪಾಪ್ಯುಲರ್ ವೀಡಿಯೋ ಚೆಕ್ ಮಾಡ್ತಾರೆ. ಅದಾದಮೇಲೆ ನಿಮ್ಮದು ಲೇಟೆಸ್ಟ್ ವೀಡಿಯೋದಲ್ಲಿ ನೀವು ಏನು ಹಾಕಿದ್ದೀರಾ, ಲೇಟೆಸ್ಟ್ ವೀಡಿಯೋ ಅಂದರೆ ಡೈಲಿ ವೀಡಿಯೋ ಹಾಕ್ತಾ ಇರ್ತೀರಾ. ಈಗ ನೆನ್ನೆ ವೀಡಿಯೋದು ಅದು ಬಂದುಬಿಟ್ಟು ರೀಸೆಂಟ್ ಟೈಮಿಂಗ್ ಲೇಟೆಸ್ಟ್ ವೀಡಿಯೋ. ಓಕೆನಾ, ನೆನ್ನೆ ವೀಡಿಯೋ ಏನಾದರೂ ಹಾಕಿದರೆ ಅದು ಲೇಟೆಸ್ಟ್ ವೀಡಿಯೋ, ಇವತ್ತೇನಾದರೂ ವೀಡಿಯೋ ಹಾಕಿದರೆ ಅದು ಲೇಟೆಸ್ಟ್ ವೀಡಿಯೋ. ಪಾಪ್ಯುಲರ್ ವೀಡಿಯೋ ಅಂದರೆ ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ ಆ ವಿಡಿಯೋ. ಓಕೆನಾ, ಇವನ್ನೆಲ್ಲ ಲೇಟೆಸ್ಟ್ ವೀಡಿಯೋ ಚೆಕ್ ಮಾಡ್ತಾರೆ ಆ್ಯಂಡ್ ಪಾಪ್ಯುಲರ್ ವೀಡಿಯೋ ಚೆಕ್ ಮಾಡ್ತಾರೆ. ನಿಮ್ಮದು ಮತ್ತು ಏನು ಡಿಸ್ಕ್ರಿಪ್ಷನ್ ಇದೆ, ಓಕೆನಾ, ಡಿಸ್ಕ್ರಿಪ್ಷನಲ್ಲಿ ಏನೆಲ್ಲ ಬರೆದಿಟ್ಟಿದ್ದೀರಾ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಮೇಕ್ ಶೋರ್ ತುಂಬ ಜನ ಖಾಲಿ ಬಿಟ್ಟಿರ್ತೀರ ಡಿಸ್ಕ್ರಿಪ್ಷನು. ಸೊ ಏನಾದರೂ ನೀವು ಏನಾದರೂ ಒಂದು ಬರಿಬೋದಲ್ಲ, ಹಾಯ್ ಇಲ್ಲ ವಿಡಿಯೋ ರಿಲೇಟೆಡ್ 1-2 ಲೈನ್ಸು ಏನಾದರೂ ಬರಿಬೋದು ನೀವು, ಬಟ್ ಖಾಲಿ ಬಿಡೋ ಹಾಗಿಲ್ಲ. ಓಕೆನಾ, ಆ್ಯಂಡ್ ನಿಮ್ಮದು ಇನ್ಸ್ಟಾಗ್ರಾಮ್ ಲಿಂಕು, ಫೇಸ್ಬುಕ್ ಲಿಂಕ್ ಎಲ್ಲನೂ ಹಾಕಿಟ್ಬಿಡಿ. ಮಾನಿಟೈಸೇಷನ್ ಕಳ್ಸೋಕ್ಕಿಂತ ಮುಂಚೆ ನೀವು ಎಲ್ಲ ಸೆಟ್ಟಿಂಗ್ನ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಓಕೆನಾ, ಯಾರ್ದೆಲ್ಲ ಈಗ 2,000 3,000 ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗಿದೆ, ಸೊ ಅವರೆಲ್ಲ ಮೇಕ್ ಶೋರ್ ಎಲ್ಲನೂ ಇವೆಲ್ಲ ಸೆಟ್ಟಿಂಗ್ ಏನಿದೆ ಅವನ್ನೆಲ್ಲ ಚೆಕ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಚೆಕ್ ಮಾಡ್ತಾರೆ ಅಂದರೆ, ಜಾಸ್ತಿ ನಿಮ್ಮದು ಪಾಪ್ಯುಲರ್ ವೀಡಿಯೋದಲ್ಲಿ ಏನು ಚೆಕ್ ಮಾಡ್ತಾರೆ ಅಂದರೆ, ಈಗ ನಿಮ್ಮದು ಟೈಟಲ್ ಏನಿದೆ ಸೇಮ್ ಇರಬೇಕು ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಸೇಮೇ ಇರಬೇಕು, ಏನು ವಿಡಿಯೋ ರಿಲೇಟೆಡು. ಆ್ಯಂಡ್ ವಿಡಿಯೋದಲ್ಲೂ ಕೂಡ ನೀವು ಏನು ಟೈಟಲ್ ಹಾಕಿದ್ದೀರಾ ಅದ್ರ ರಿಲೇಟೆಡೇ ವಿಡಿಯೋ ಇರಬೇಕು. ನೀವು ಡಿಸ್ಕ್ರಿಪ್ಷನಲ್ಲಿ ಏನೋ ಹಾಕಿಬಿಟ್ಟು ಟೈಟಲಲ್ಲೇನೋ ಹಾಕಿಬಿಟ್ಟು ಆಮೇಲೆ ನಿಮ್ಮ ವಿಡಿಯೋನೇ ಏನೋ ಇರುತ್ತೆ, ಈ ಥರ ಇದ್ದರೆ ಅವ್ರು ಏನು ಮಾಡ್ತಾರೆ, ಮಾನಿಟೈಸೇಷನ್ಗೆ ತಗೊಳ್ಳಲ್ಲ. ಓಕೆನಾ, ಎಲ್ಲನೂ ಕೂಡ ನಿಮ್ಮದು ಸೇಮ್ ಇರಬೇಕು. ಓಕೆನಾ ಗೈಸ್, ಏನು ಕ್ಲಿಕ್ ಬೈಟ್ ಅಂತ ಹೇಳ್ತೀವಲ್ಲ, ಸೊ ಇದನ್ನು ಮಾಡಿಸಿದ್ದೀರಾ ನೀವು ಆಡಿಯನ್ಸ್ ಹತ್ರ ಅಂತ ಏನು ಮಾಡ್ತಾರೆ ಅವರು, ಆ ವಿಡಿಯೋ ಡಿಲೀಟ್ ಮಾಡೋ ಚಾನ್ಸಸ್ ಇರುತ್ತೆ ಪಾಪ್ಯುಲರ್ ವೀಡಿಯೋ. ಓಕೆನಾ, ಸೊ ಮೇಕ್ ಶೋರ್ ನಿಮ್ಮ ಥಂಬ್ನೇಲೆಲ್ಲ ಚೆಕ್ ಮಾಡಿ, ಟೈಟಲ್ ಎಲ್ಲ ಚೆಕ್ ಮಾಡಿ ಕರೆಕ್ಟಾಗಿದೆಯಾ ಅಂತ. ಓಕೆನಾ, ಅದಾದಮೇಲೆ ನಿಮಗೆ ಇನ್ನೊಂದು ಬಂದುಬಿಟ್ಟು ಚೆಕ್ ಏನು ಮಾಡ್ತಾರೆ ಅಂದರೆ,
ಯೂಟ್ಯೂಬಲ್ಲಿ ಬಂದುಬಿಟ್ಟು ಕ್ರೌಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ನಿಮ್ಮದು ಕೀವರ್ಡ್ಸ್ ಏನಿರುತ್ತೆ, ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ. ಈ ಕೀವರ್ಡ್ಸಲ್ಲಿ ನಿಮ್ಮ ನೇಮು, ನಿಮ್ಮ ವಿಡಿಯೋ ರಿಲೇಟೆಡ್ ಏನು ಕೀವರ್ಡ್ಸ್ ಹಾಕಿದ್ದೀರಾ, ಏನು ಕೀವರ್ಡ್ಸ್ ಇದೆ, ಇವನ್ನೆಲ್ಲ ಚೆಕ್ ಮಾಡ್ತಾರೆ. ಓಕೆನಾ. ಮೇಕ್ ಶೋರ್ ನಿಮ್ಮದು ಕೀವರ್ಡ್ಸ್ ಒಂದೆರಡು ಹಾಕಿಟ್ಟಿರಿ ಕೀವರ್ಡ್ಸಲ್ಲಿ. ಓಕೆನಾ. ನಿಮ್ಮ ನೇಮ್ದೇ ಕೀವರ್ಡ್ಸು ಆ್ಯಂಡ್ ನಿಮ್ಮ ನೇಮ್ದು ಬಿಟ್ಟು ನಿಮ್ಮದು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿರ್ತೀರ ಆ ಕೀವರ್ಡ್ಸ್ನ ಹಾಕಿಟ್ಟಿರಿ. ಅದಾದಮೇಲೆ ಮತ್ತೆ ಲ್ಯಾಂಗ್ವೇಜ್ ಬಂದುಬಿಟ್ಟು ಚೆಕ್ ಮಾಡುತ್ತೆ ಯೂಟ್ಯೂಬ್. ನೀವು ಯಾವ ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡ್ತಿದ್ದೀರಾ, ಯಾವ ಲ್ಯಾಂಗ್ವೇಜ್ ನಿಮ್ಮದು, ಈ ಟೈಟಲ್ ಲ್ಯಾಂಗ್ವೇಜ್ ಯಾವುದು ಆ್ಯಂಡ್ ನಿಮ್ಮದು ಹೇಳೋ ಲ್ಯಾಂಗ್ವೇಜ್ ಯಾವುದು, ಇದೆಲ್ಲ ಚೆಕ್ ಮಾಡುತ್ತೆ. ಮೇಕ್ ಶೋರ್ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಬಂದುಬಿಟ್ಟು ನಿಮ್ಮದು ಏನು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿರಬೇಕು. ಅದಾದಮೇಲೆ ನಾನು ಸೆಟ್ಟಿಂಗ್ ಹೇಳಿದ್ನಲ್ಲ, 3ನೇ ಸೆಟ್ಟಿಂಗು ನಿಮ್ಮ ಮಾನಿಟೈಸೇಷನ್ ಆಗಬೇಕಂದ್ರೆ ಅದು ಆನ್ ಆಗಿರಲೇಬೇಕು. ಇಲ್ಲಿ ಹಾಕ್ತೀನಿ, ನಿಮಗೆ ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ. ಇದು ಆನ್ ಆಗಿರಬೇಕು. ಅದಾದಮೇಲೆ ನಿಮ್ಮ ಪಾಪ್ಯುಲರ್ ವಿಡಿಯೋ ಚೆಕ್ ಮಾಡ್ತಾರೆ. ಯಾವುದೇ ತಪ್ಪು ರೀತಿಯಲ್ಲಿ ನೀವು ಏನು ವಾಚ್ ಟೈಮ್ ಅವರ್ ಗೇನ್ ಮಾಡಿರಬಾರ್ದು, ಕರೆಕ್ಟಾಗಿ ನೀವು ಮಾಡಿರ್ಬೇಕು ಎಲ್ಲನೂ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ, ಏನೆಲ್ಲ ಚೆಕ್ ಮಾಡ್ತಾರೆ ಯೂಟ್ಯೂಬ್ ಅವರು ಅಂತ. ಅಂತೂ ನಿಮ್ದು ಏನಾದರೂ ನೀವು ಒಂದೇ ವಿಡಿಯೋ, ಇನ್ನೊಂದು ಏನು ಚೆಕ್ ಮಾಡ್ತಾರಂದರೆ, ಇನ್ನೊಂದು ಬಂದುಬಿಟ್ಟು ನೀವು ಒಂದೇ ವಿಡಿಯೋ, ಸೇಮ್ ವಿಡಿಯೋ ನಿಮ್ಮ ಚಾನಲಲ್ಲಿ 2 ಟೈಮ್ ಏನಾದರೂ ಪೋಸ್ಟ್ ಮಾಡಿದರೆ ನಿಮಗೆ ರಿಯೂಸ್ ಕಾಂಟೆಂಟ್ ಬರೋ 100% ಚಾನ್ಸಸ್ ಇರುತ್ತೆ. ಮೇಕ್ ಶೋರ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದೇ ಥರ ವಿಡಿಯೋ ನಿಮ್ಮ ಚಾನಲಲ್ಲಿ ಏನಾದರೂ ಹಾಕಿದರೆ ಡಿಲೀಟ್ ಮಾಡಿಬಿಟ್ಟು ಆಮೇಲೆ ನೀವು ಅಪ್ಲೈ ಮಾಡಿ ಮಾನಿಟೈಸೇಷನ್ಗೆ. ಓಕೆನಾ. ಒಂದೇ ಥರ ವಿಡಿಯೋ ಹಾಕೋ ಹಾಗಿಲ್ಲ, ರಿಯೂಸ್ ಕಾಂಟೆಂಟ್ ಬರುತ್ತೆ. ಆಮೇಲೆ 90 ಡೇಸ್ವರೆಗೂ ನೀವೇನು ಮಾಡಬಾರ್ದು, ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ 90 ಡೇಸ್ವರೆಗೂ. ಓಕೆನಾ. ಮೇಕ್ ಶೋರ್ ಒಂದೇ ಥರ ವಿಡಿಯೋ 2 ವಿಡಿಯೋ ಹಾಕಬೇಡಿ. ಹಾಕಿದರೆ ಹೋಗ್ಬಿಟ್ಟು ಡಿಲೀಟ್ನ ಮಾಡಿ. ಓಕೆನಾ ಗೈಸ್, ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ. ಸೊ ಗೊತ್ತಾಯ್ತಲ್ಲ ಏನು ಎತ್ತ ಅಂತ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ಸಲ್ಲಿ ಕೇಳ್ಬೋದು, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಸೊ ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.